ಹೀಗೆ ಅಂದರೆ ಭಗವಂತನ ಒಂದೊಂದು ಶಿರಸ್ಸಿನಿಂದ ಪಾದದವರೆಗೆ ಪ್ರತಿಯೊಂದು ಶರೀರದ ಪ್ರತಿಯೊಂದು ಅಂಗವನ್ನೂ ಸಹ ತಮ್ಮ ಸ್ತೋತ್ರಗಳಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಆ ಸಗುಣ ಸ್ವರೂಪದ ಒಂದು ವರ್ಣನೆಯನ್ನು ಅತ್ಯಂತ ಅದ್ಭುತವಾಗಿ ಮಾಡಿ ಭಗವಂತನ ಅತ್ಯಂತ ಅದ್ಭುತವಾದಂತಹ ಒಂದು ಸ್ತುತಿಯನ್ನು ಅವರು ಮಾಡಿ, ನಾವೆಲ್ಲರೂ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಒಂದು ಮಾರ್ಗವನ್ನು ಅವರು ಹಾಕಿಕೊಟ್ಟಿದ್ದಾರೆ. ಭಗವಂತನ ಹತ್ತಿರಕ್ಕೆ ನಾವು ಭಗವಂತನಿಗೆ ಹತ್ತಿರವಾಗಬೇಕು, ಹತ್ತಿರದವರಾಗಬೇಕು ಅಂತ ಅಂದರೆ ಅದಕ್ಕೆ ಬೇಕಾದದ್ದು ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು ಭಕ್ತಿ ಮನಸ್ಸಿನಲ್ಲಿ. ಆ ಮನಸ್ಸಿನಲ್ಲಿ ಎಷ್ಟು ಭಕ್ತಿಯನ್ನು ನಾವು ಇಟ್ಟುಕೊಂಡಿರ್ತೀವೋ ಭಗವಂತನಿಗೆ ನಾವು ಅಷ್ಟು ನಿಕಟವರ್ತಿಗಳಾಗ್ತೀವಿ. ಆಗ ಭಗವಂತ ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಭಗವಂತನ ಅನುಗ್ರಹವನ್ನು ವಿಶೇಷವಾಗಿ ನಾವು ಪಡ್ಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಈ ಭಕ್ತಿ ಅನ್ನುವುದು ಅತ್ಯಂತ ಅವಶ್ಯಕವಾದದ್ದು. ಈ ಭಕ್ತಿಯ ಒಂದು ವೈಶಿಷ್ಟ್ಯದ ಬಗ್ಗೆ ಹೇಳುವಾಗ ಒಂದು ಕಥೆ ಜ್ಞಾಪಕಕ್ಕೆ ಬರುತ್ತೆ. ಒಂದು ಊರಿನಲ್ಲಿ ಒಂದು ದೇವಸ್ಥಾನ ಇತ್ತು. ದೇವಸ್ಥಾನಕ್ಕೆ ತುಂಬ ಜನ ಬರ್ತಿದ್ದರು. ದಿವಸ ಹೋಗೋದು, ನಮಸ್ಕಾರ ಮಾಡೋದು, ಬರೋದು ಹೀಗೆಲ್ಲ ಮಾಡ್ತಾಯಿದ್ರು. ಅದೇ ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನೇನು ಓದಿಲ್ಲ, ಅವನಿಗೇನು ಬರುವುದಿಲ್ಲ. ದಿವಸ ದೇವಸ್ಥಾನಕ್ಕೆ ಬರ್ತಾ ಇದ್ದ. ದೇವಸ್ಥಾನದಲ್ಲಿ ಒಂದು ಯಾವುದೋ ಒಂದು ಕಂಬದ ಪಕ್ಕದಲ್ಲಿ ಎಲ್ಲೋ ಒಂದು ಕಡೆ ಕೂತ್ಕೊಳ್ತಾ ಇದ್ದ. ಸ್ವಲ್ಪ ಹೊತ್ತು ಏನೋ ಬಾಯಲ್ಲಿ ಹೇಳ್ತಾ ಇದ್ದ. ದಿವಸ ಬರ್ತಾನೆ, ಒಂದು 10-15 ನಿಮಿಷ ಅಲ್ಲಿ ಕೂತ್ಕೊಳ್ತಾನೆ, ಬಾಯಲ್ಲಿ ಏನೋ ಒಂದು ಹೇಳ್ತಾ ಇರ್ತಾನೆ. ಹೇಳಿಬಿಟ್ಟು ನಮಸ್ಕಾರ ಮಾಡಿ ಮತ್ತೆ ವಾಪಸ್ ಹೋಗ್ತಾ ಇರ್ತಾನೆ. ವಾಸ್ತವವಾಗಿ ಇವನಿಗೇನು ಬರುವುದಿಲ್ಲ, ತುಂಬ ಓದ್ದವನು ಅಲ್ಲ, ಏನೂ ಬರುವುದಿಲ್ಲ. ದಿವಸ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಅರ್ಚಕರು ಇವನನ್ನು ನೋಡ್ತಾ ಇದ್ದರು. ಅವ್ರಿಗೆ ಗೊತ್ತಿದೆ ಈ ಮನುಷ್ಯನಿಗೇನು ಬರುವುದಿಲ್ಲ, ಆದರೂ ದಿವಸ ಬಂದು ಕೂತ್ಕೊಳ್ತಾನೆ. ಒಂದು 10-15 ನಿಮಿಷ ಇಲ್ಲಿ ಏನೋ ಒಂದು ಹೇಳ್ತಾ ಇರ್ತಾನೆ ಬಾಯಲ್ಲಿ. ಏನು ಹೇಳ್ತಾನೆ ಅಂತ ಕೇಳಿಸೋದಿಲ್ಲ, ಆದರೂ ಏನೋ ಒಂದು ಹೇಳ್ತಾ ಇರ್ತಾನೆ ಬಾಯಲ್ಲಿ. ಅದು ಏನು ಹೇಳ್ತಾನೆ ಅಂತ ಈ ಅರ್ಚಕರಿಗೆ ತಿಳ್ಕೊಳ್ಳಬೇಕು ಅಂತ ಇವರಿಗೆ ತುಂಬ ಕುತೂಹಲ ಉಂಟಾಯಿತು. ಒಂದು ದಿವಸ ಅವನನ್ನು ಕೇಳಿದರು, ಅಲ್ಲ ಕಣಯ್ಯ, ನೀನೇನು ನನಗೆ ಗೊತ್ತಿದೆ, ನೀನು ಚಿಕ್ಕ ವಯಸ್ಸಿಂದ ನಾನು ನೋಡ್ತಾ ಇದ್ದೀನಿ, ನಿನಗೇನು ಬರುವುದಿಲ್ಲ ಅಂತ ನನಗೆ ಗೊತ್ತಿದೆ. ಆದರೂ ದಿವಸ ಕೂತ್ಕೊಂಡು ದೇವರ ಹತ್ರ 15 ನಿಮಿಷ ಕಾಲ ಏನು ಪುಸ್ತಕ ಇಲ್ಲದೆ ಹೇಳಬೇಕು ಅಂತಂದರೆ ಏನೋ ಒಂದು ಬರಲೇಬೇಕು. ನಿನಗೇನು ಬರುತ್ತೆ, ಏನು ಪಠನ ಮಾಡ್ತಾ ಇದ್ದಿ ದಿವಸ ಅಂತ ಕೇಳಿದರು ಈ ಅರ್ಚಕರು. ಅದಕ್ಕೆ ಅವನು ಉತ್ತರ ಕೊಟ್ಟಿದ್ದಾನೆ, ಇಲ್ಲ ಸ್ವಾಮಿ, ನಾನು ದಿವಸ ಬಂದು ಕೂತ್ಕೊಂಡು ಏನು ಮಾಡ್ತೀನಿ ಅಂತಂದರೆ, ನಮ್ಮ ವರ್ಣಮಾಲೆಯಲ್ಲಿ ಅಕ್ಷರಗಳಿವೆ, ಆಕಾರದಿಂದ ಹಿಡಿದು ಅನೇಕ ಅಕ್ಷರಗಳಿವೆ. ಈ ಎಲ್ಲ ಅಕ್ಷರಗಳನ್ನು ಒಂದು ಸಲ ಪೂರ್ತಿ ಪಠನ ಮಾಡಿಬಿಡ್ತೀನಿ ಅಂತ ಹೇಳಿದ್ದ. ವರ್ಣಮಾಲೆಯನ್ನು ಪೂರ್ತಿ ಪಠನ ಮಾಡ್ತೀನಿ. ಅದರೊಳಗೂ ಪುನಃ ಈ ಕಕಾರ, ಖಕಾರ, ಗಕಾರ, ಘಕಾರ, ಈ ಎಲ್ಲ ಅಕ್ಷರಗಳು ಕ, ಕಾ, ಕಿ, ಪಿ, ಕು, ಕು, ಈ ಎಲ್ಲ ಅಕ್ಷರಗಳನ್ನು ಹೀಗೆಲ್ಲ ಮಾಡಿ ಒಂದು ಸಲ ಅಷ್ಟನ್ನು ಪಠನ ಮಾಡಿಬಿಡ್ತೀನಿ ನಾನು ಅಂತ ಹೇಳ್ತಾನೆ. ಆಗ ಇವ್ರಿಗೆ ಆಶ್ಚರ್ಯ, ಅದು ಯಾಕೆ ಆ ಥರ ಪಠನ ಮಾಡೋದು, ಈ ರೀತಿಯಾಗಿ ಪಠನ ಮಾಡಿದ್ರಿಂದ ಏನು ಉಪಯೋಗ ಅಂತ ಕೇಳ್ತಾರೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಈ ರೀತಿಯಾಗಿ ಅಷ್ಟು ಪಠನ ಮಾಡಿಬಿಟ್ಟು ಕೊನೆಗೆ ದೇವರ ಹತ್ರ ಒಂದು ಮಾತು ಹೇಳ್ತೀನಿ. ಏನು ಅಂತಂದರೆ, ಸ್ವಾಮಿ, ನನಗೆ ಇಷ್ಟು ಬಿಟ್ಟರೆ ಇನ್ನೇನೂ ಬರುವುದಿಲ್ಲ, ಆದರೆ ಈ ಪ್ರಪಂಚದಲ್ಲಿ ಎಂತಹ ದೊಡ್ಡ ಕವಿ ಎಷ್ಟು ದೊಡ್ಡ ಸ್ತೋತ್ರವನ್ನು ರಚನೆ ಮಾಡಬೇಕಾದರೂ ಈ ಅಕ್ಷರಗಳಿಂದ ಮಾತ್ರವೇ ರಚನೆ ಮಾಡಬೇಕು. ಈ ಅಕ್ಷರಗಳನ್ನು ಬಿಟ್ಟು ಇನ್ನೂ ಹೊಸ ಅಕ್ಷರಗಳನ್ನು ಸೃಷ್ಟಿ ಮಾಡಿ ಸ್ತೋತ್ರವನ್ನು ಯಾರೂ ಸಹ ಬರೀಲಿಕ್ಕೆ, ಬ್ರಹ್ಮನೂ ಬರೀಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಮಾತ್ರ ನನಗೆ ಗೊತ್ತಿದೆ. ಆದ್ದರಿಂದ ದಿವಸ ಇದಿಷ್ಟು ಅಕ್ಷರಗಳನ್ನು ಒಂದು ಸಲ ನಾನು ಓದಿಬಿಡ್ತೀನಿ. ಓದಿಬಿಟ್ಟು ದೇವರಿಗೆ ಹೇಳಿಕೊಳ್ತೀನಿ, ಸ್ವಾಮಿ, ನಾನು ಈ ಎಲ್ಲ ಅಕ್ಷರಗಳನ್ನು ಓದಿಬಿಟ್ಟಿದ್ದೀನಿ, ಇದನ್ನು ಯಾವ ರೀತಿಯಾಗಿ ಜೋಡಿಸ್ಕೊಂಡ್ರೆ ಅದೊಂದು ಸ್ತುತಿಯಾಗಿ ತಯಾರಾಗುತ್ತೋ ಆ ರೀತಿಯ ಆ ಕೆಲಸವನ್ನು ನೀನೇ ಮಾಡು. ನೀನೇ ಹಾಗೆ ಜೋಡಿಸ್ಕೊಂಡು ನನಗೆ ಅನುಗ್ರಹ ಮಾಡು. ನಿನಗೆ ಗೊತ್ತಿಲ್ಲದೆ ಇರುವುದು ಯಾವುದೂ ಇಲ್ಲ. ಇದನ್ನು ಯಾವ ರೀತಿಯಾಗಿ ಜೋಡಿಸ್ಕೊಳ್ಬೇಕೋ ಅದನ್ನು ನೀನೇ ಜೋಡಿಸ್ಕೊಂಡು ಒಂದು ಸ್ತೋತ್ರವಾಗಿ ಮಾಡಿಕೊಂಡು ನನಗೊಂದು ಅನುಗ್ರಹ ಮಾಡಿಬಿಡು ಅಂತ ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಅವನು ಹೇಳ್ತಾನೆ. ಆಗ ಅವರಿಗೆ ತುಂಬ ಆಶ್ಚರ್ಯ ಆಯಿತಾ, ಇವನಿಗಿಂತ ಇನ್ನು ದೊಡ್ಡ ಜ್ಞಾನಿ ಯಾರಿದ್ದಾರೆ, ಇನ್ನು ಇವನೇ ಬಹಳ ದೊಡ್ಡ ಜ್ಞಾನಿ ಎಲ್ರಿಗಿಂತ. ಅಷ್ಟು ಜ್ಞಾನ, ಅಷ್ಟೊಂದು ಭಕ್ತಿ ಇವನಿಗೆ ದೇವರ ಮೇಲಿದೆ ಅಂದರೆ ಆ ದೇವರು ಭಕ್ತರಲ್ಲಿರತಕ್ಕಂತಹ ಭಕ್ತಿಯನ್ನು ಮಾತ್ರವೇ ಹೇಗೆ ನೋಡ್ತಾನೆ ಅನ್ನೋದನ್ನು ಇವನು ತಿಳ್ಕೊಂಡಿದ್ದಾನೆ ಈ ಭಕ್ತ. ಆದ್ದರಿಂದ ಇವನು ನಿಜವಾದಂತಹ ಒಂದು ಭಕ್ತ ಅಂತ ಅವರಿಗೆ ತುಂಬ ಸಂತೋಷವಾಯಿತು. ಅಂದರೆ ಇದರಿಂದ ನಾವೇನು ತಿಳ್ಕೊಳ್ಳಬೇಕು ಅಂತಂದರೆ, ಆ ಭಗವಂತನ ವಿಷಯದಲ್ಲಿ ಮನುಷ್ಯನಿಗೆ ಅಪಾರವಾದಂತಹ ಒಂದು ಭಕ್ತಿ ಅತ್ಯಂತ ಅವಶ್ಯಕವಾದದ್ದು. ಅಂದರೆ ಒಬ್ಬ ವ್ಯಕ್ತಿ ಕೇವಲ ಆ ಅಕ್ಷರಗಳನ್ನು ಮಾತ್ರ ಹೇಳಿ
ಅಷ್ಟೊಂದು ಭಕ್ತಿಯಿಂದ ಭಗವಂತನ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಅವನಿಗಾದರೆ ಓದಿ ಎಲ್ಲ ಮಾಡಲಿಕ್ಕೆ ಬರುವುದಿಲ್ಲವಾದ್ದರಿಂದ ಅವನು ಹಾಗೆ ಮಾಡ್ತಾ ಇದ್ದಾನೆ. ಆದರೆ ನಮಗೆ ಆ ರೀತಿಯಾಗಿ ಮಾಡುವ ಅವಶ್ಯಕತೆ ಇಲ್ಲ. ಶಂಕರ ಭಗವತ್ಪಾದಾಚಾರ್ಯರು ಇಂತಹ ಅದ್ಭುತವಾದಂತಹ ಸ್ತೋತ್ರಗಳನ್ನು ಅವರು ರಚನೆ ಮಾಡಿಕೊಟ್ಟಿದ್ದಾರೆ, ರಚನೆ ಮಾಡಿ ನಮಗೆ ಅನುಗ್ರಹ ಮಾಡಿದ್ದಾರೆ. ಆ ಸ್ತೋತ್ರಗಳನ್ನು ದೇವರ ಸನ್ನಿಧಿಯಲ್ಲಿ ಪಠನ ಮಾಡಿದರೆ ಸಾಕು. ಆದರೆ ಆ ಪಠನ ಮಾಡುವಾಗ ಅತ್ಯಂತ ಭಕ್ತಿಯಿಂದ, ಹೇಗೆ ಅವನು ಪಠನ ಮಾಡ್ತಾ ಇದ್ನೋ ಅತ್ಯಂತ ಭಕ್ತಿಯಿಂದ, ಅದೇ ರೀತಿಯಂತಹ ಒಂದು ಭಕ್ತಿಯಿಂದ ಭಗವಂತನ ಸನ್ನಿಧಿಯಲ್ಲಿ ನಾವು ಈ ಸ್ತೋತ್ರಗಳನ್ನು ಪಠನ ಮಾಡಿದರೆ ಆಗ ಭಗವಂತನ ಪರಿಪೂರ್ಣವಾದಂತಹ ಒಂದು ಅನುಗ್ರಹ ನಮಗೆ ಖಂಡಿತವಾಗಿಯೂ ಪ್ರಾಪ್ತವಾಗೇ ಆಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂಶಯಕ್ಕೂ ಅವಕಾಶ ಇಲ್ಲ. ಅಂದರೆ ಅಲ್ಲಿ ಅವನು ಬರೀ ಅಕ್ಷರಗಳನ್ನು ಮಾಡ್ತಾ ಹೇಳ್ತಾ ಇದ್ದ, ಅದನ್ನು ಜೋಡಿಸ್ಕೊಳ್ಬೇಕಾದದ್ದು ಭಗವಂತನ ಕೆಲಸ, ನೀನೇ ಜೋಡಿಸ್ಕೊಳ್ಬೇಕು ಅಂತ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಆದರೆ ಇಲ್ಲಿ ಆ ಜೋಡಿಸ್ಕೊಡುವಂತಹ ಒಂದು ಕೆಲಸವನ್ನು ಶಂಕರ ಭಗವತ್ಪಾದಾಚಾರ್ಯರು ನಮಗೆ ಮಾಡಿಕೊಟ್ಟಿದ್ದಾರೆ. ಇದೊಂದು ದೊಡ್ಡ ಅನುಗ್ರಹವನ್ನು ಅವರು ನಮಗೆ ಮಾಡಿದ್ದಾರೆ. ಹಾಗಾಗಿ ಆ ಸ್ತೋತ್ರಗಳನ್ನು ನಾವು ಪಠನ ಮಾಡಿದರೆ ಸಾಕು. ಆದ್ದರಿಂದ ನಮಗೆಲ್ಲ ರೀತಿಯಲ್ಲೂ ಭಗವಂತನ ಅನುಗ್ರಹವು ಪ್ರಾಪ್ತವಾಗುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವ ಸಂದೇಹಕ್ಕೂ ಅವಕಾಶ ಇಲ್ಲ. ಆದ್ದರಿಂದ ಇಂತಹ ಅದ್ಭುತವಾದಂತಹ ಸ್ತೋತ್ರಗಳನ್ನು ಜಗದ್ಗುರು ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿದ್ದಾರೆ. ಸಾವಿರಾರು ಶ್ಲೋಕಗಳು. ಆ ಪ್ರತಿಯೊಂದು ಶ್ಲೋಕದಲ್ಲೂ ಅವರು ಅನೇಕ ವಿಧವಾದಂತಹ ವಿಷಯಗಳನ್ನು ಪ್ರತಿಪಾದನೆ ಮಾಡ್ತಾರೆ. ಮತ್ತು ಅನೇಕ ಕಡೆಗಳಲ್ಲಿ ಕೆಲವು ಸ್ತೋತ್ರಗಳಲ್ಲಿ ಅವರು ವರ್ಣನೆ ಮಾಡುವಂತಹ ವಿಷಯಗಳ ಮೂಲ ಎಲ್ಲಿದೆ ಅಂತ ನಾವು ಹುಡುಕಬೇಕು ಅಂತಂದರೆ ಅದು ಯಾವುದೋ ಒಂದು ಪುರಾಣದಲ್ಲಿ ಎಲ್ಲೋ ಒಂದು ಕಡೆ ಆ ಶ್ಲೋಕ ಇರುತ್ತೆ, ಅದರ ಒಂದು ಮೂಲ ಅಲ್ಲಿ ನಮಗೆ ಸಿಗುತ್ತೆ. ಕೆಲವೊಂದು ಸ್ತೋತ್ರಗಳಲ್ಲಿ ಯಾವುದೋ ಒಂದು ಪುರಾಣದಲ್ಲಿ ಇರತಕ್ಕಂತಹ ಒಂದು ವಿಷಯವನ್ನು ಸಂಗ್ರಹವಾಗಿ ಅವರು 2-3 ಮಾತುಗಳಲ್ಲಿ ಹೇಳ್ತಾರೆ. ಇದರ ಮೂಲವನ್ನು ನಾವು ನೋಡಬೇಕು ಅಂತಂದರೆ ಯಾವುದೋ ಒಂದು ದೇವಿ ಭಾಗವತ ಅಥವಾ ಅಮ್ಮನವರಿಗೆ ಸಂಬಂಧಪಟ್ಟಿದ್ದಾದರೆ ದೇವಿ ಭಾಗವತ ಮೊದಲಾದಂತಹ ಪುರಾಣಗಳನ್ನು, ಲಲಿತೋಪಾಖ್ಯಾನ, ಬ್ರಹ್ಮಾಂಡ ಪುರಾಣ ಮೊದಲಾದಂತಹ ಪುರಾಣಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ನೋಡಿದರೆ ನಮಗೆ ಸಿಗುತ್ತೆ. ಅಂದರೆ ಅಲ್ಲೆಲ್ಲೋ ಇರುವಂತಹ ವಿಷಯವನ್ನು ಇಲ್ಲಿ ಅವರು ಸಂಗ್ರಹ ಮಾಡಿ ಹೇಳಿರ್ತಾರೆ. ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಅವರು ಅಂದರೆ ಕೆಲವು ಸ್ತೋತ್ರಗಳಲ್ಲಿ ಎಷ್ಟೊಂದು ವೈಶಿಷ್ಟ್ಯ ಇದೆ ಅಂತಂದರೆ ಆ ಸ್ತೋತ್ರದಲ್ಲಿರತಕ್ಕಂತಹ ಒಂದೊಂದು ಭಾಗದ ಮೂಲವನ್ನು ನಾವು ಕಂಡುಹಿಡಿಯಬೇಕು ಅಂತಂದರೆ ನಮ್ಮ ಎದುರುಗಡೆ ಎಲ್ಲ ಪುರಾಣ ಪುಸ್ತಕಗಳನ್ನು, ಎಲ್ಲ ತಂತ್ರಗಳು, ಎಲ್ಲ ಶಾಸ್ತ್ರಗಳ ಪುಸ್ತಕಗಳನ್ನು ಇಟ್ಟುಕೊಳ್ಳಬೇಕು. ಹಾಗಿಟ್ಕೊಂಡ್ರೂ ತಕ್ಷಣ ಸಿಕ್ಕಿಬಿಡುತ್ತೆ ಅಂತೇನಿಲ್ಲ. ಪ್ರತಿಯೊಂದನ್ನು ತೆಗೆದು ಹುಡುಕಿದರೆ ಇದರ ಮೂಲ ಎಲ್ಲೋ ನಮಗೆ ಸಿಗುತ್ತೆ. ಅದೇ ಎಷ್ಟೋ ವರ್ಷಗಳ ಕಾಲ ಹುಡುಕಿದರೆ ನಮಗೆ ಅದು ಎಲ್ಲೋ ಒಂದು ಕಡೆ ಅದರ ಮೂಲ ನಮಗೆ ಸಿಗುತ್ತೆ. ಈ ರೀತಿಯಾಗಿ ಅದರಿಂದಲೇ ಅವರನ್ನು ನಾವು ಅವರ ಎಲ್ಲ ಪುರಾಣಗಳನ್ನು ಎಲ್ಲವುದನ್ನು ತಿಳಿದವರಾದ್ದರಿಂದಲೇ ನಾವು ವಿಶೇಷವಾಗಿ ಎಲ್ಲರೂ ಹೇಳುವಂತಹ ಒಂದು ಮಾತು ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಅನ್ನುವಂತಹ ಮಾತನ್ನು ನಾವು ಹೇಳ್ತೀವಿ. ಇದು ಯಾವುದೋ ಸುಮ್ಮನೆ ಪ್ರಶಂಸೆಗೋಸ್ಕರ ಹೇಳ್ತಾ ಇರುವುದಲ್ಲ, ಇದು ವಾಸ್ತವವಾಗಿ ಹೇಳುವಂತಹ ಒಂದು ವಿಷಯ. ಅದು ಅವರ ಸ್ತೋತ್ರಗಳನ್ನು, ಗ್ರಂಥಗಳನ್ನು ಅವಲೋಕನೆ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಯಾಕೆ ನಾವು ಅವರನ್ನು ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅನ್ನುವುದು ನಮಗೆ ಅದರಲ್ಲಿ ಗೊತ್ತಾಗುತ್ತೆ. ಅದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಗುರುಗಳು ಒಂದು ಸಲ ಹೇಳ್ತಾ ಇದ್ದಂತಹ ಒಂದು ಮಾತು ಜ್ಞಾಪಕ ಬರುತ್ತೆ. ಶಂಕರ ಭಗವತ್ಪಾದಾಚಾರ್ಯರ ಬಗ್ಗೆ ಹೇಳುವಾಗ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಅಂತ ನಾವು ಸಂಸ್ಕೃತದಲ್ಲಿ ಹೇಳುವಂತಹದ್ದು. ಅದನ್ನೇ ನಾವು ಈಗಿನ ವ್ಯಾವಹಾರಿಕ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಮೂವಿಂಗ್ ಲೈಬ್ರರಿ ಅಂತ ಅವರ ಬಗ್ಗೆ ಹೇಳುವಾಗ ಈ ಒಂದು ಪದವನ್ನು ಒಂದು ಸಲ ನಮ್ಮ ಗುರುಗಳು ಹೇಳಿದ್ದು ನಮಗೆ ಜ್ಞಾಪಕ ಬರುತ್ತೆ. ಶಂಕರ ಭಗವತ್ಪಾದಾಚಾರ್ಯರು ಅಂತಂದರೆ ಅವರೊಂದು ಮೂವಿಂಗ್ ಲೈಬ್ರರಿ. ಈ ಒಂದು ಲೈಬ್ರರಿಯಲ್ಲಿ ಬರೀ ಎಲ್ಲ ಗ್ರಂಥಗಳು ಇವೆ. ಆ ಲೈಬ್ರರಿನೇ ಅಲ್ಲಿಂದ ಹೊರಟು ಎಲ್ಲ ಕಡೆ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದರೆ ಅದೇ ಶಂಕರ ಭಗವತ್ಪಾದಾಚಾರ್ಯರು ಅಂತ ಅದರ ಅರ್ಥ. ಆದ್ದರಿಂದ ಈ ರೀತಿಯಾದಂತಹ ಒಂದು ಅದ್ಭುತವಾದ ಸ್ತೋತ್ರಗಳನ್ನು ಶಂಕರ ಭಗವತ್ಪಾದಾಚಾರ್ಯರು ರಚನೆ ಮಾಡಿ ಈ ಲೋಕಕ್ಕೆ ಕೊಟ್ಟಿದ್ದಾರೆ. ಅಂತಹ ಸ್ತೋತ್ರಗಳನ್ನು ಪಠನ ಮಾಡುವಂತಹ ಒಂದು ಸೌಭಾಗ್ಯ ಅನೇಕ ಜನ್ಮಗಳಲ್ಲಿ ಮಾಡಿರ್ತಕ್ಕಂತಹ ಪುಣ್ಯದಿಂದ ನಮಗೆ ಪ್ರಾಪ್ತವಾಗಿದೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಸಹ ಸದ್ವಿನಿಯೋಗ ಮಾಡಿಕೊಂಡು ಪ್ರತಿ ದಿವಸ ಇಂತಹ ವಿಶೇಷವಾದಂತಹ ಶ್ಲೋಕಗಳನ್ನು ನಾವೂ ಸಹ ಪಠನ ಮಾಡಬೇಕು ಮತ್ತು ನಮ್ಮ ಮಕ್ಕಳಿಗೂ ಸಹ ಈ ಒಂದು ಸ್ತೋತ್ರಗಳನ್ನು ನಾವು ಹೇಳಿಕೊಡಬೇಕು. ಇಲ್ಲಿ ತುಂಬ ಜನರಿಗೆ ಗೊತ್ತಿರುವಂತಹ ಒಂದು ವಿಷಯ, ಈ ಒಂದು ಪ್ರದೇಶ ನಮ್ಮ ಪರಾಪರ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳವರ ಒಂದು ಜನ್ಮಸ್ಥಾನ. ಇಲ್ಲಿ ಅವರಿಗೆ ಸನ್ಯಾಸ 8ನೇ ವರ್ಷದಲ್ಲಿ ಸನ್ಯಾಸವಾಯಿತು. ಅದಕ್ಕಿಂತ ಮೊದಲು ಶೃಂಗೇರಿಯಲ್ಲಿ ಈ ಪೀಠದ 32ನೇ ಅಧಿಪತಿಗಳಾಗಿದ್ದಂತಹ ಜಗದ್ಗುರು ಶ್ರೀ ನೃಸಿಂಹಭಾರತಿ ಮಹಾಸ್ವಾಮಿಗಳವರು, ಅವರನ್ನೇ ವೃದ್ಧ ನೃಸಿಂಹಭಾರತಿಗಳು ಅಂತ ಹೇಳುವಂತಹ ಒಂದು ಕ್ರಮ ಇದೆ. ಅವರು ಒಂದು ದಿವಸ ಶೃಂಗೇರಿಯಲ್ಲಿ ಅವರು ಅನುಷ್ಠಾನ ನಿರತರಾಗಿದ್ದಾಗ
ಅಮ್ಮನವರಿಂದ ಅವರಿಗೊಂದು ಪ್ರೇರಣೆ ಆಯಿತು. ಏನು ಆ ಪ್ರೇರಣೆ ಅಂತಂದರೆ, ಜಾಗವನ್ನು ಬಿಡು ಅಂತ ಒಂದು ಪ್ರೇರಣೆ ಆಯಿತು. ಇದೇ ಒಂದು ಮಾತು ಅಮ್ಮನವರಿಂದ ಇವರಿಗೆ ಕೇಳಿಸ್ತಾ ಇತ್ತು. ಇವರು ಮತ್ತೆ ಪುನಃ ಸಾವಧಾನವಾಗಿ ಅದನ್ನು ಕೇಳಿದರು. ಜಾಗವನ್ನು ಬಿಡಬೇಕು ಅನ್ನುವಂತಹ ಮಾತು ಇವರಿಗೆ ಕೇಳಿಸ್ತಾ ಇತ್ತು. ಆ ಪ್ರೇರಣೆಯೇ ಇವರಿಗೆ ಆಗ್ತಾ ಇತ್ತು. ಆಗ ಅವರು ಯೋಚನೆ ಮಾಡಿದರು, ಏನು ಜಾಗವನ್ನು ಬಿಡುವುದು ಅಂತಂದರೆ ಏನದರ ಅರ್ಥ? ಜಾಗವನ್ನು ಬಿಡುವುದು ಅಂತಂದರೆ ನಾವಿರುವಂತಹ ಪೀಠಾಧಿಪತಿ ಸ್ಥಾನವನ್ನು ಬಿಡಬೇಕು ಅಂತ ಅರ್ಥವಾ, ಅಥವಾ ನಾವಿರುವಂತಹ ಶೃಂಗೇರಿಯನ್ನು ಬಿಡಬೇಕು ಅಂತ ಅರ್ಥವ? ಶೃಂಗೇರಿಯನ್ನು ಬಿಡುವುದು ಅಂತಂದರೆ ಯಾತ್ರೆಗೆ ಹೊರಡುವುದು ಅಂತ ಅರ್ಥ. ಬಹುಶಃ ಯಾತ್ರೆಗೆ ಹೋಗಬೇಕು ಅಂತ, ಪೀಠವನ್ನು ಬಿಡಲಿಕ್ಕಾಗುವುದಿಲ್ಲ, ಯಾಕಂದರೆ ಇನ್ನೂ ಶಿಷ್ಯ ಸ್ವೀಕಾರ ಆಗಲಿಲ್ಲ. ಇಲ್ಲಿಯ ಕ್ರಮದಲ್ಲಿ ಶಿಷ್ಯ ಸ್ವೀಕಾರವಾದ ಆಗಬೇಕು. ಆ ಶಿಷ್ಯರಿಗೆ ಎಲ್ಲ ವಿಧವಾದಂತಹದ್ದನ್ನು ಹೇಳಿಕೊಟ್ಟ ಮೇಲೆ ಆಗ ಇವರು ಸಂಪೂರ್ಣವಾಗಿ ತಪಸ್ಸಲ್ಲಿ ಆತ್ಮಧ್ಯಾನದಲ್ಲೂ ನಿರತರಾಗಬಹುದು. ಇನ್ನು ಶಿಷ್ಯ ಸ್ವೀಕಾರ ಮಾಡಿಲ್ವಾದ್ದರಿಂದ ಪೀಠವನ್ನೇ ಬಿಡಬೇಕು ಅನ್ನುವಂತಹ ಆ ಒಂದು ಮಾತನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬಹುಶಃ ಅಮ್ಮನವರ ಒಂದು ಅಪ್ಪಣೆ ಯಾತ್ರೆಗೆ ಹೊರಡಬೇಕು ಅಂತ ಅಮ್ಮನವರ ಒಂದು ಅಪ್ಪಣೆ, ಅದರ ತಾತ್ಪರ್ಯ ಇರಬಹುದು ಅಂಥೇಳಿ ತಕ್ಷಣ ಯಾತ್ರೆಗೆ ಏರ್ಪಾಟು ಮಾಡಿಕೊಂಡು ಆ ಯಾತ್ರೆಯಲ್ಲಿ ಮೊದಲಿಗೆ ಮೈಸೂರಿಗೆ ಆಗಮಿಸಿದರು. ಇಲ್ಲಿಗೆ ಆಗಮಿಸಿದಾಗ ಅವರ ದರ್ಶನವಾಗ್ತಾ ಇತ್ತು. ಆ ದರ್ಶನದಲ್ಲಿ ಭಕ್ತರೆಲ್ಲರೂ ಸಹ ಬರ್ತಾಯಿದ್ದರು. ಆಗ ಈ ಮೈಸೂರು ಸಂಸ್ಥಾನದಲ್ಲಿ ದೊಡ್ಡ ವಿದ್ವಾಂಸರಾಗಿದ್ದಂತಹ ಕುಣಿಗಲ್ ರಾಮಶಾಸ್ತ್ರಿಗಳ ಮಗ, ಆಗ ರಾಮಶಾಸ್ತ್ರಿಗಳು ಇರಲಿಲ್ಲ ಅಷ್ಟೊತ್ತಿಗೆ, ಅವರು ಕಾಲವಾದರು. ಅವರ ಹಿರಿಯ ಮಗ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು, ಅವರು ಸಹ ದೊಡ್ಡ ವಿದ್ವಾಂಸರು. ಅವರು ತಮ್ಮ ತಮ್ಮನನ್ನು ಜೊತೆ ಕರ್ಕೊಂಡು ಬಂದಿದ್ದರು. ತಮ್ಮ ಅಂದರೆ ಆ ತಮ್ಮ 8 ವರ್ಷಗಳ ಬಾಲಕ, ಇನ್ನು 8 ವರ್ಷ ಆಗಿಲ್ಲ. ಆ ಬಾಲಕನನ್ನು ತಮ್ಮ ಜೊತೆ ಕರ್ಕೊಂಡು ಬಂದಿದ್ದರು ದರ್ಶನಕ್ಕೆ.